ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ ಇಂತಹ ಅನೇಕ ಮಾನವೀಯ ಮೌಲ್ಯಗಳನ್ನು ನಾವು ಅನುಭವಿಸ್ತೇವೆ. ಪ್ರಜಾಪ್ರಭುತ್ವ ಹೆಸರಿನಲ್ಲಿ, ಚುನಾವಣೆಯ ಹೆಸರಿನಲ್ಲಿ ಮತ್ತೆ ಸರ್ವಾಧಿಕಾರ ಫ್ಯಾಸಿಸಂ ನಮ್ಮನ್ನು ಆಕ್ರಮಣ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಗುಲಾಮ್ ಪದ್ಧತಿ, ಪಾಳೆಗಾರ ಪದ್ಧತಿ, ಸಾಮಂತಶಾಹಿ, ವಸಾಹತುಶಾಹಿ, ರೇಸಿಸಂ, ಫ್ಯಾಸಿಸಂ ಇಂತಹ ಅಮಾನವೀಯ ಮೌಲ್ಯಗಳನ್ನ ನಾವು ಹಿಮ್ಮೆಟ್ಟಿಸಿ ನನಗೆ ಎಲ್ಲಿಂದ ಪ್ರೇರಣೆ ಸಿಕ್ತು, ಯಾರಿಂದ ಸಿಕ್ತು ಅನ್ನೋದನ್ನ ಈ ಕೃತಿಯಲ್ಲಿ ನಾನು ತಿಳಿಸಿದ್ದೆ. ಈ ಪುಸ್ತಕನ ಬರೆಯೋದಕ್ಕೆ ನನಗೆ ಸಹಾಯ ಮಾಡಿದ, ಸಾಥ್ ನೀಡಿದ ಎಲ್ಲ ಆತ್ಮೀಯರನ್ನೂ ಸಹ ನಾನು ಈ ಕೃತಿಯಲ್ಲಿ ಸ್ಮರಿಸಿದ್ದೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಇಂತಹ ಕೃತಿಯನ್ನ ಜನಾರ್ಪಣೆ ಮಾಡೋದಕ್ಕೆ ಅನೇಕ ರಾಜಕೀಯ ಒತ್ತಡಗಳ ಮಧ್ಯೆಯೂ ಬಿಡುವು ಮಾಡಿಕೊಂಡು ಅದಕ್ಕಿಂತ ಹೆಚ್ಚಾಗಿ ಮನಸ್ಸು ಮಾಡಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾನು ಕೃತಜ್ಞತೆ. ಕಳೆದ ಒಂದು ವಾರದಿಂದ ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸಿ ಗೋಡೆಗಳನ್ನ ಕೋಟೆಗಳನ್ನ ನುಗ್ಗಿ ಇವತ್ತು ನಮ್ಮೊಂದಿಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕೊನೆಯ ಗಳಿಗೆಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಅದಲು ಬದಲಾದಾಗ ತಸ್ಲಿಮಾ ಮುಲ್ಲಾ ಮೇಡಮ್ ಅವರು ಸಾಥ್ ನೀಡಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆ. ಬಹಳ ಧೈರ್ಯ ಮಾಡಿ, ಮಾರಾಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಧೈರ್ಯ ಮಾಡಿ ಬಂಡವಾಳ ಹಾಕಿ ಪುಸ್ತಕನ ಪಬ್ಲಿಷ್ ಮಾಡಿದಂತ ರಾಜಶೇಖರ್ ಮೂರ್ತಿ ಅವರಿಗೆ, ಬಹಳ ಅಚ್ಚುಕಟ್ಟಾಗಿ ಕೃತಿಯನ್ನ ಅನುವಾದ ಮಾಡಿಕೊಟ್ಟಂತ ಯುವ ಮಿತ್ರ ಲೋಕೇಶ್ ಅವರಿಗೆ, ಬಹಳ ಸೊಗಸಾಗಿ ಮುಖಪುಟನ್ನ ಮತ್ತು ಮುದ್ರಣವನ್ನ ಮಾಡಿಕೊಟ್ಟಂತ ಅರುಣ್ ಕುಮಾರ್ ಅವರಿಗೆ ನನ್ನ ಕೃತಜ್ಞತೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನನ್ನ ಆತ್ಮೀಯ ಬಳಗ ಡೆಲ್ಲಿಯಿಂದ ಬಂದಿದ್ದಾರೆ, ಹೈದರಾಬಾದಿಂದ ಬಂದಿದ್ದಾರೆ, ಚೆನ್ನೈಯಿಂದ ಬಂದಿದ್ದಾರೆ, ಈ ರಾಜ್ಯದ ಅನೇಕ ಕಡೆಗಳಿಂದ ತಾವೆಲ್ಲ ಬಂದಿದ್ದೀರಾ. ನಿಮಗೆ ನನ್ನ ಕೃತಜ್ಞತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶೇಷವಾಗಿ ನನ್ನ ಹಳ್ಳಿಯ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ, ನನ್ನ ಬಳಗ ಬಂದಿದೆ, ಅವರಿಗೆ ನನ್ನ ಕೃತಜ್ಞತೆ. ಆತ್ಮೀಯರೇ, ನಾನು ಕೃತಿ ಬಗ್ಗೆ ನಿಮಗೆ ಒಂದು ತಾಸು ಮಿನಿಮಮ್ ಮಾತಾಡಬಲ್ಲ, ಆದರೆ ನಮ್ಮ ಪ್ರಕಾಶಕರಾದ ರಾಜಶೇಖರ್ ಮೂರ್ತಿಯವರು ಬೆಳಗ್ಗೆನೆ ನನಗೆ ಇದಕ್ಕೆ ಅಬ್ಜೆಕ್ಷನ್ ಹಾಕ್ಬಿಟ್ಟು, ಕೃತಿ ಬಗ್ಗೆ ನೀವು ಮಾತಾಡಿದ್ರೆ ಯಾರು ಸರ್ ಕೊಂಡ್ಕೊಳ್ತಾರೆ ಇದನ್ನ? ಹಂಗಾಗಿ ನಾನೇನ್ ಮಾಡ್ಬೇಕು, ಒಬ್ಬ ಸೇಲ್ಸ್ ಮ್ಯಾನ್ ಕೆಲಸ ಮಾಡಿ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಗುಲಾಮ್ ಪದ್ಧತಿ, ಪಾಳೆಗಾರ ಪದ್ಧತಿ, ಸಾಮಂತಶಾಹಿ, ವಸಾಹತುಶಾಹಿ, ರೇಸಿಸಂ, ಫ್ಯಾಸಿಸಂ ಇಂತಹ ಅಮಾನವೀಯ ಮೌಲ್ಯಗಳನ್ನ ನಾವು ಹಿಮ್ಮೆಟ್ಟಿಸಿದ್ವಿ. ಇದರ ಹಿಂದೆ ಜಗತ್ತಿನ ಅನೇಕ ಮಹಾನ್ ವ್ಯಕ್ತಿಗಳ ಅಪಾರ ಕೊಡುಗೆ ಈ ಕೃತಿಯಲ್ಲಿ ಕೆಲವು ದಾರ್ಶನಿಕರ ಕೊಡುಗೆಯನ್ನ ನಾನು ದಾಖಲು ಮಾಡಿ 21ನೇ ಶತಮಾನದ ಈ ಕಾಲಘಟ್ಟದಲ್ಲಿ ನಾವು ಅದನ್ನು ನೆನಪಿಸಿಕೊಳ್ಳುವ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ನಾನೇ ಹಾಕೊಂಡಾಗ ನಾನು ಕಂಡುಕೊಂಡಂತಹ ಉತ್ತರ ಏನು ಅಂತಂದ್ರೆ, ಅದೇ ಗುಲಾಮ್ ಪದ್ಧತಿ, ಅದೇ ಸಾಮಂತಶಾಹಿ, ಅದೇ ಫ್ಯಾಸಿಸಂ ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ ಜಗತ್ತಿನ ಜನನ ಆಕ್ರಮಿಸುವಂತಹ ಪ್ರಯತ್ನ ನಡೀತಾ ಇದೆ. ಆ ಎಲ್ಲ ವಿವರಗಳಿಗೆ ನಾನು ಹೋಗೋದಿಲ್ಲ. ಪ್ರಜಾಪ್ರಭುತ್ವ ಹೆಸರಿನಲ್ಲಿ, ಚುನಾವಣೆಯ ಹೆಸರಿನಲ್ಲಿ ಮತ್ತೆ ಸರ್ವಾಧಿಕಾರ ಫ್ಯಾಸಿಸಂ ನಮ್ಮನ್ನು ಆಕ್ರಮಣ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ವಿ. ಇದನ್ನು ಹಿಮ್ಮೆಟ್ಟಿಸಬೇಕಾದ್ರೆ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಬಹುದೊಡ್ಡ ಕೆಲಸ ಈ ದೇಶದ, ಈ ಜಗತ್ತಿನ ಯುವಜನ
ಆ ಯುವ ಜನಾಂಗದಲ್ಲಿ ಹಿಮ್ಮೆಟ್ಟಿಸುವಂತ ಒಂದು ಸಣ್ಣ ಪ್ರಮಾಣದ ಕಿಚ್ಚನ್ನ ಮೆಮೊರಬಲ್ ಟ್ರಯಲ್ಸ್ ಮಾಡಿದರೆ ನಾನು ಮಾಡಿದ ಕೆಲಸಕ್ಕೆ ಸಾರ್ಥಕ ಎಂದು ನಾನು ಸಮಾಧಾನ ಪಡ್ತೇನೆ. ಆದ್ಮೇಲೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಪ್ರಜಾಪ್ರಭುತ್ವ, ಜಾತ್ಯತೀತ, ಸಾಮಾಜಿಕ ನ್ಯಾಯ, ಕಲ್ಯಾಣ ರಾಜ್ಯ ಇಂತಹ ಅನೇಕ ಮಾನವೀಯ ಮೌಲ್ಯಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಈ ಮೌಲ್ಯಗಳನ್ನ ಯಾರೋ ಬೆಳ್ಳಿ ತಟ್ಟೆಯಲ್ಲಿಟ್ಟು ನಮಗೆ ಕೊಡಮಾಡಿದಕ್ಕಂಥದ್ದಲ್ಲ. ಜಗತ್ತಿನ ಜನರು ಇತಿಹಾಸದ ಉದ್ದಕ್ಕೂ ಹೋರಾಟಗಳ ಮಾಡಿ ಗಳಿಸಿರ್ತಕ್ಕಂಥ ಮೌಲ್ಯಗಳಿವು. ಈ ಹೋರಾಟಗಳಲ್ಲಿ ಅನೇಕ ಮಹನೀಯರ ಕಷ್ಟ ಕಾರ್ಪಣ್ಯ ಅಡಗಿದೆ, ಜೈಲು ವಾಸ ಅಡಗಿದೆ, ನಗುನಗುತ್ತಾ ಗಲ್ಲಿಗೇರಿದ್ದಾರೆ, ಪೊಲೀಸರ ಗುಂಡಿಗೆ ಎದೆಯನ್ನು ಕೊಟ್ಟಿದ್ದಾರೆ. ಇಂತಹ ತ್ಯಾಗವನ್ನ ಯುವ ಜನಾಂಗಕ್ಕೆ ಇವತ್ತು ಯಾರು ಹೇಳ್ತಾ ಇದ್ದಾರೆ? ನಮ್ಮ ಶಿಕ್ಷಣ ಹೇಳ್ತಾ ಇದೆಯಾ? ಪೋಷಕರಾಗಿ, ತಂದೆ ತಾಯಿಗಳಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವ? ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಮಾಜ ಹೇಳ್ತಾ ಇದೆಯಾ? ಅದು ಹೇಳೋದು ಬೇಡವಾ? ಹೇಳದೆ ಇದ್ರೆ ಈಗ ಮೌಲ್ಯಗಳನ್ನ ಕಳ್ಕೊಂಡು ನಾವು ಮತ್ತೆ ಗುಲಾಮರಾಗಬೇಕಾ, ಬಾಳ್ಬೇಕಾ? ಇವತ್ತಿನ ಯುವ ಜನಾಂಗದಲ್ಲಿ ನಾವು ಅದನ್ನ ಹುಟ್ಟಾಕ್ಬೇಕಾಗಿದೆ. ನಾನು ಎಲ್ಲ ವಿವರಗಳಿಗೆ ಹೋಗೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಜಗತ್ತಿನ ಜನ ಹೋರಾಟಗಳ ಮೂಲಕ ಗಳಿಸಿದ್ದು. ಇವತ್ತು ನಿಮ್ಮ ಅಭಿಪ್ರಾಯ ಮುಕ್ತವಾಗಿ ಹೇಳಿಕೊಳ್ತಕ್ಕಂಥ ಅವಕಾಶ ನಿಮಗಿಲ್ಲ. ವಿಮರ್ಶೆ ಮಾಡುವ ಅವಕಾಶ ಇಲ್ಲ, ಟೀಕೆ ಮಾಡುವ ಅವಕಾಶ ಇಲ್ಲ, ಪ್ರಶ್ನೆ ಮಾಡುವ ಅವಕಾಶ ಇಲ್ಲ. ಒಂದು ವೇಳೆ ನೀವು ಏನಾದರೂ ಆ ರೀತಿ ಮಾಡಿದ್ರೆ ನಿಮ್ಗೆ ಜೈಲಿಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ, ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ವರ್ಷಗಟ್ಟಲೆ ಕಳೀತಾರೆ. ಸಾಲದು ಅಂತ ಎನ್ಕೌಂಟರ್ ನಲ್ಲಿ ಸಾಯಿಸ್ತಾ ಇದ್ದಾರೆ. ಇಂತಹ ಒಂದು ಕಾಲಮಾನದಲ್ಲಿ, ಇಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ಗಳಿಸಿದ್ದನ್ನ ಉಳಿಸ್ಕೋಬೇಕಾ, ನಾವು ಗಳಿಸಿದ್ದನ್ನ ಕಳ್ಕೋಬೇಕಾ? ನಾವು ಗಳಿಸಿದ್ದನ್ನ ಉಳಿಸ್ಕೋಬೇಕು ಅಂತ ಅನ್ನೋದಾದ್ರೆ ಇವತ್ತು ಯುವ ಜನಾಂಗನ ನಾವು ತಯಾರು ಮಾಡಬೇಕು. ಇವತ್ತಿನ ಯುವ ಜನಾಂಗಕ್ಕೆ ಮೆಮೊರಬಲ್ ಟ್ರಯಲ್ಸ್ ಒಂದು ಪ್ರೇರಣೆ ಆದರೆ ಅದಕ್ಕಿಂತ ಸಂತೋಷ ನನಗೆ ಬೇರೆ. ಈಗಾಗಲೇ ಪ್ರಕಾಶ್ ರಾಜ್ ಅವರು ಹೇಳ್ದಂಗೆ ನಾವು ಮಾಡಿದ ಕಾನೂನುಗಳನ್ನೇ ಬಳಸಿ, ನಾವು ರಚಿಸಿದ ನ್ಯಾಯಾಲಯಗಳನ್ನೇ ಬಳಸಿ, ನ್ಯಾಯಾಂಗದ ಪ್ರೊಸೀಜರ್, ಡ್ಯೂ ಪ್ರೊಸೆಸ್ ಆಫ್ ಲಾ, ಇವುಗಳನ್ನೇ ಬೆಳೆಸಿ ನಮ್ಮ ತೀರ್ಪುಗಳ ಮುಖಾಂತರ ಜಗತ್ತಿನ ಹೋರಾಟಗಾರರನ್ನ, ಚಿಂತಕರನ್ನ, ದಾರ್ಶನಿಕರನ್ನ ಗಲ್ಲಿಗೇರಿಸಿದ್ವಲ್ಲ. ಇವತ್ತೇನಾದರೂ ಅದು ನಿಂತಿದೆಯಾ ಅನ್ನೋ ಪ್ರಶ್ನೆ ನಾವು ಹಾಕೊಂಡಾಗ ಪ್ರಿವೆಂಟಿವ್ ಡಿಟೆನ್ಷನ್ ಕಾಯ್ದೆಗಳನ್ನ ಬಳಸಿ, ಸೆಡಿಷನ್ ಅನ್ನ ಬಳಸಿ, ಕ್ರಿಮಿನಲ್ ಡೆಫಾಮೇಷನ್ ಅನ್ನ ಬಳಸಿ, ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ಬಳಸಿ ಇವತ್ತಿಗೂ ಕೂಡ ನಿರ್ದೋಷಿಗಳನ್ನ ಬಂಧಿಸಿ ಜೈಲಿಗೆ ಹಾಕ್ತಾ ಇದ್ದೀವಾ ಇಲ್ವಾ? ವಿಚಾರಣೆ ಇಲ್ಲದೆ ಅವರನ್ನ ಕೊಲೆ ಆಗ್ತಾ ಇದ್ದೀವಾ ಇಲ್ವಾ? ವಿಚಾರಣೆ ನಡೆದ ನಂತರ ಸ್ನೇಹಿತರೆ 90ಕ್ಕಿಂತ ಹೆಚ್ಚು % ಅವರು ನಿರಪರಾಧಿಗಳು ಅಂತ ಖುಲಾಸೆ ಮಾಡಿ, ಈ ಪ್ರಕ್ರಿಯೆಯಲ್ಲಿ ಈ ನೋವಿಗೆ ವಿಕ್ಟಿಮ್ಸ್ ಏನಿದ್ದಾರೆ ಅವರಿಗೆ ವಯಸ್ಸು ಕಳೆದೋಯ್ತು, ಕೆರಿಯರ್ ಹಾಳಾಯಿತು, ಬಂಧು ಬಳಗದಿಂದ ದೂರ ಆದರು, ಎಲ್ಲ ಮಾನವೀಯ ಹಕ್ಕುಗಳನ್ನು ಅನುಭವಿಸಿದ ವಂಚಿತರಾದರು, ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದರು. ಇದಕ್ಕೊಂದು ಕೊನೆ ಆಡಬೇಕಾ ಬೇಡವಾ? ಅದಕ್ಕೊಂದು ಚರ್ಚೆ ಆಗ್ಬೇಕಾ ಬೇಡವಾ? ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ಒಂದು ಚರ್ಚೆ ಆಗ್ಬೇಕಾ ಬೇಡವಾ? ಅಂತಹ ಒಂದು ಚರ್ಚೆ ಮೆಮೊರಬಲ್ ಟ್ರೈಸ್ ಹುಟ್ಟಾಕಿದ್ರೆ ನಾನು ಕೆಲಸಕ್ಕೆ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಜಾರ್ಜ್ ಸ್ಟೈನ್ ಅಂತಕ್ಕಂಥ ಒಬ್ಬ 15 ವರ್ಷ ಬಾಲಕನನ್ನ ವಿರುದ್ಧ ಕೊಲೆ ಆರೋಪ ಸಾಬೀತಾಗಿದೆ,
ಅಂತೇಳಿ ಮರಣದಂಡನೆ ವಿಧಿಸಿ ಎಲೆಕ್ಟ್ರಿಕ್ ಶಾಕ್ ಮುಖಾಂತರ ಅವನು ಸಾಯಿಸ್ತಾನೆ. 70 ವರ್ಷಗಳ ನಂತರ ಯಾವ ನ್ಯಾಯಾಲಯ ಅವನಿಗೆ ಶಿಕ್ಷೆ ಕೊಡ್ತೋ ಅದೇ ನ್ಯಾಯಾಲಯ ಆ ಜಡ್ಮೆಂಟ್ ಅನ್ನ ಪುನರ್ ಪರಿಶೀಲನೆ ಮಾಡುತ್ತೆ. ಆ ಪುನರ್ ಪರಿಶೀಲನೆ ಮಾಡಿದಾಗ ನ್ಯಾಯಾಲಯಕ್ಕೆ ಗೊತ್ತಾಗಿದ್ದು ಆತನ ಮೇಲೆ ಜಾರ್ಜ್ ಸ್ಟೇನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ಸುಳ್ಳು ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ, ಸುಳ್ಳು ದಾಖಲೆಗಳನ್ನ ಹಾಜರುಪಡಿಸಿದ್ದಾರೆ, ಸಂವಿಧಾನ ಕೊಡಮಾಡಿರುವ ಎಲ್ಲ ಹಕ್ಕುಗಳನ್ನ ಆತನಿಗೆ ನಿರಾಕರಿಸಲಾಗಿದೆ. ಹಾಗಾಗಿ ಈಸ್ ಗಿಲ್ಟಿ ಅಂಡ್ ಈಸ್ ಟು ಬಿ ಹ್ಯಾಂಗ್ಡ್ ಅಂತಕ್ಕಂಥ ತೀರ್ಪು ಸರಿಯಲ್ಲ ಅಂತೇಳಿ ಆ ವ್ಯಕ್ತಿಯನ್ನ ಖುಲಾಸೆ ಮಾಡ್ತಾರೆ. ಆದರೆ ಅಷ್ಟೊತ್ತಕ್ಕೆ 70 ವರ್ಷಗಳಿಂದಾನೆ ಆತನ ಎಲೆಕ್ಟ್ರಿಕ್ ಶಾಕ್ ಇಂದ ಕೊಂದಾಕಿದ್ರು. ಇಂಥ ಒಂದು ಪ್ರಕರಣ ನನ್ನ ಅನುಭವದಲ್ಲಿ ಭಾರತದ ನ್ಯಾಯಾಂಗದಲ್ಲಿ ಒಂದು ಬಂದಿಲ್ಲ ಸ್ನೇಹಿತರೆ. ಈ ಒಂದು ಪ್ರಕರಣದಿಂದ ಇವತ್ತು ಜಗತ್ತಿನಾದ್ಯಂತ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ನಮಗೆ ಮರಣದಂಡನೆ ಬೇಕೇ ಅಥವಾ ನಿಲ್ಲಿಸಬೇಕೇ? ಸುಳ್ಳು ಕೇಸ್ ಹಾಕಿ ಸುಳ್ಳು ಸಾಕ್ಷಿಗಳನ್ನು ನೀಡಿ ಸುಳ್ಳು ಜಡ್ಜ್ಮೆಂಟ್ಗಳ ಮುಖಾಂತರ ನಾವು ಹ್ಯಾಂಗ್ ಮಾಡಿದೀವಲ್ಲ, ಅದು ಬಯಲಿಗೆ ಬಂದಾಗ, ಅದು ಸತ್ಯ ಹೊರಗೆ ಬಂದಾಗ ಆ ಸರ್ಕಾರ ಕ್ಷಮಾಪಣೆ ಕೇಳಬೇಕಾ ಬೇಡವಾ? ಪಶ್ಚಾತ್ತಾಪ ಪಡಬೇಕಾ ಬೇಡವಾ? ಇದು ನಾವು ಚರ್ಚೆ ಮಾಡಬೇಕಾಗಿರುತ್ತೆ. ಒಬ್ಬ ನಿರಪರಾಧಿಯನ್ನ ನಾವು ನೇಣುಗಂಬಕ್ಕೆ ಇಳಿಸಿದ್ವಲ್ಲ, ಕನಿಷ್ಠ ಆತನ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾ ಬೇಡವಾ? ಆಗಿರ್ತಕ್ಕಂಥ ನಷ್ಟನ ಸರಿಪಡಿಸಬೇಕಾ ಬೇಡ? ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾ ಬೇಡ? ಇಂತಹ ಹಲವು ಪ್ರಶ್ನೆಗಳನ್ನ ನಾವು ಎತ್ಕೋಬೇಕಾಗ್ತದೆ. ಭಾರತದ ನ್ಯಾಯಾಂಗ ಆಗ್ಲಿ, ಜಗತ್ತಿನ ಯಾವುದೇ ನ್ಯಾಯಾಂಗ ಆಗ್ಲಿ, ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕಂಥ ಅರಿವಾದಾಗ ಅದಕ್ಕೆ 10 ವರ್ಷ ಆಗಲಿ, 50 ವರ್ಷ ಆಗಲಿ, 500 ವರ್ಷ ಆಗಲಿ ಸರಿಪಡಿಸ್ತಕ್ಕಂಥ ಮನಸ್ಥಿತಿ ನಮ್ಮ ನ್ಯಾಯಾಂಗ ಪ್ರದರ್ಶಿಸಬೇಕಾ ಬೇಡವಾ? ಸ್ನೇಹಿತರೆ, ಈ ದಿಕ್ಕಿನಲ್ಲಿ ಈ ಸಮಾಜದಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿ ಈ ನಾಗರಿಕತೆಯನ್ನ ಸರಿದಾರಿಯತ್ತ ಕೊಂಡು ಹೋಗುವಂತ, ಈ ಸಮಾಜನ ಸರಿ ದಿಕ್ಕಿನಲ್ಲಿ ಮುಂದುವರಿಸ್ತಕ್ಕಂಥ ಯುವ ಪೀಳಿಗೆಯನ್ನ ಗಳಿಸಿದ್ದನ್ನ ಉಳಿಸ್ಕೊಳ್ಳೋಕೆ ಎಚ್ಚರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಈ ಕೃತಿಯಿಂದ ಸಾಧ್ಯ ಆಗೋಕ್ಕೆ ಸಾಧ್ಯ ಆದ್ರೆ ನಾನು ಅದಕ್ಕಿಂತ ಹೆಚ್ಚು ಧನ್ಯನು ಬೇರೊಂದು ಇಲ್ಲ ಅಂತ ಭಾವಿಸ್ತಾ, ತಾವೆಲ್ಲ ಇಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರ ಮಾತನ್ನ ಕೇಳ್ತಾ ಇದ್ದೀರಾ. ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.